ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ಪಿಬತ ಭಾಗವತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ರಘುಗಣ ಹೇಳ್ತಾರೆ, ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯಃ ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋಃ ತಸ್ಯಾಪಿ ಚಾಂಗ್ರೋರಧಿಗುಲ್ಫಜಂಗ ಜಾನೂರು ಮಧ್ಯೋರ ಶಿರೋಧರಾಂಸ ಆಂಸೇ ಚ ದಾರ್ವೆ ಶಿಬಿಕಾಚಯಸ್ಯಂ ಸವ್ವೀರ ರಾಜೇತ್ ಸುಪದೇಶ ಅಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನೋ ರಜಾಸ್ಮಿ ಸಿಂಧು ಶ್ವಿತಿ ದುರ್ಮದಾಂಧಃ. ಅಲ್ಲಯ್ಯ, ರಾಜ ಅಂದಲ್ಲಪ್ಪ ನೀನು, ಮಹಾರಾಜ ಅಂದಲ್ಲೋ, ನನ್ನ ಹಂಚಿಕಡ್ಡಿ ಅಂದಲ್ಲೋ, ಮುದುಕ ಅಂದಲ್ಲೋ, ತುಂಬ ಭಾರ ಹೊರ್ತಾ ಇದೆಯಾ ಅಂತ ಅಣಗಿಸಲ್ಲಪ್ಪ ನೀನು. ಭಾರ ಹೊರ್ತಾ ಇರೋನಿಗೆ ಆ ಮಾತು ಹೇಳು, ನನಗೇನು ಹೇಳ್ತಿದ್ಯಾ? ನಾನು ಯಾವನ್ನೂ ಹೊತ್ತಿಲ್ಲ, ಯಾವ ಭಾರನೂ ಹೊತ್ತಿಲ್ಲ, ಸರಿಯಾಗಿ ನಡಿ, ಬುದ್ಧಿ ಇಟ್ಕೊಂಡು ನಡಿ ಅಂದಲ್ಲ. ನಡೆಯೋನಿಗೆ ಆ ಮಾತು ಹೇಳು. ನಡೆಯೋನಿಗೆ ಒಂದು ದಾರಿ ಅಂತ ಬೇಕು, ಒಂದು ಗುರಿ ಬೇಕು. ನನಗೆ ಜೀವನದಲ್ಲಿ ಗುರಿನೂ ಇಲ್ಲ, ದಾರಿನೂ ಇಲ್ಲ, ನಾನು ಯಾಕೆ ನಡೀಲಪ್ಪ? ಅಲ್ವೋ, ನೀನು ಸರಿಯಾಗಿ ಹೆಜ್ಜೆ ಇಟ್ಟು ನಡೀಲ ಇಲ್ಲ ಅಂದರೆ ಕತ್ತರಿಸಿ ಬಿಸಾಕಿಬಿಡ್ತೀನಿ ಅಂತಂದ. ತಿಳಿದಿರತಕ್ಕಂಥ ರಡ ಮಾತಲ್ಲೋ. ಈ ದೇಹನ ಕತ್ತರಿಸ್ತೀನೋ? ನಾನು ಯಾರು, ಈ ದೇಹ ಯಾರು? ಇಂಥ ಎಷ್ಟು ದೇಹಗಳು ಬಂತು, ಎಷ್ಟು ದೇಹಗಳು ಹೋಯ್ತೋ, ಈ ದೇಹಕ್ಕೂ ನನಗೂ ಏನೋ ಸಂಬಂಧ? ಈ ದೇಹದ ಪೀಸ್ ನೀನು ಕತ್ತರಿಸ್ಬೋದು, ಈ ಕೈ ಕತ್ತರಿಸ್ಬೋದು, ಬೆರಳು ಕತ್ತರಿಸ್ಬೋದು, ಕೂದಲು ಕತ್ತರಿಸ್ಬೋದು, ತಲೆ ಕತ್ತರಿಸ್ಬೋದು, ನನ್ನ ಕತ್ತರಿಸೋಕ್ಕಾಗುತ್ತೇನೋ ನಿನಗೆ? ಅಲ್ವೋ, ಹಿಂದೂ ದೇಶದ ಚಕ್ರವರ್ತಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ಯಾ, ಹುಷಾರ್ ಅಂದಲ್ಲ. ಯಾರನ್ನ ಯಾರೂ ಹೊತ್ತಿಲ್ಲ ತಿಳ್ಕೋ. ಮಣ್ಣಿನ ಮೈ ಮಣ್ಣಿನ ಮೈನ ಮಣ್ಣಿನ ನೆಲ ಹೊತ್ಕೊಂಡಿದೆ. ಆ ಪಾದವನ್ನು ನೆಲ ಹೊತ್ಕೊಂಡಿದೆ, ಪಾದ ಮೊಣಕಾಲು ಹೊತ್ಕೊಂಡಿದೆ, ಮೊಣಕಾಲು ತೊಡೆಯನ್ನು ಹೊತ್ಕೊಂಡಿದೆ, ತೊಡೆ ಸೊಂಟವನ್ನು ಹೊತ್ಕೊಂಡಿದೆ, ಸೊಂಟ ಹೊಟ್ಟೆಯನ್ನು ಹೊತ್ಕೊಂಡಿದೆ, ಹೊಟ್ಟೆ ಎದೆಯನ್ನು ಹೊತ್ಕೊಂಡಿದೆ, ಎದೆ ಭುಜವನ್ನು ಹೊತ್ಕೊಂಡಿದೆ, ಭುಜ ಎರಡು ಕೋಲುಗಳನ್ನು ಪಲ್ಲಕ್ಕಿ ಕೋಲುಗಳನ್ನು ಹೊತ್ಕೊಂಡಿದೆ, ಕೋಲುಗಳು ಪಲ್ಲಕ್ಕಿನ ಹೊತ್ಕೊಂಡಿದೆ, ಪಲ್ಲಕ್ಕಿ ನಾನು ರಾಜ ಅನ್ನತಕ್ಕಂಥ ಒಂದು ಹುಚ್ಚು ದೇಹನ ಹೊತ್ಕೊಂಡಿದೆ. ಅದಕ್ಕೂ ನನಗೂ ಏನೋ ಸಂಬಂಧ? ರಾಜ ಅಂದಲ್ಲೋ ನೀನು? ಯಾವ ಸೀಮೆ ರಾಜನೋ ನೀನು? ನಿನ್ನ ತಾಯಿ ಹೊಟ್ಟೆ ಒಳಗಡೆ ಕ್ರಿಮಿ ಕೀಟಗಳು ಕಚ್ಚಿ ಕಚ್ಚಿ ಸಾಯಿಸ್ತಾ ಇತ್ತಲ್ಲ ನಿನ್ನ, ಆವಾಗ ರಾಜ ನೀನು? ನಿನ್ನ ತಾಯಿಗೆ ಜಗತ್ತಿನ ಎಲ್ಲ ನೋವು ದುಃಖ ಕೊಟ್ಟು ಒಳಗಡೆಯಿಂದ ಈಚೆಗೆ ನೀನು ದುಃಖದಲ್ಲಿ ಬಂದು ಭೂಮಿ ಮೇಲೆ ಬಿದ್ದಲ್ಲ, ಆವಾಗ ರಾಜನೇನೋ ನೀನು? ನಿಮ್ಮ ಅಮ್ಮನ ಸೆರಗಿಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಲ್ಲ ವಿಚಿತ್ರ ವಾಸನೆ ದುರ್ವಾಸನೆಗಳಿಂದ, ಆವಾಗ ರಾಜ ಆಗಿದ್ದೇನೋ? ಈಗ ರಾಜ ಅಂತೀಯಲ್ಲೋ? 25 ಜನ ದರೋಡೆಕೋರರು ಬಂದು ನಿನ್ನನ್ನು ಈ ಮರಕ್ಕೆ ಕಟ್ಟಿ ಹಾಕಿ ಅವನು ಅದರಲ್ಲಿ ಕೂತ್ಕೊಂಡ್ರೆ ಯಾವನೋ ರಾಜ? ರಾಜ ರಾಜ ಅಂತೀಯಲ್ಲೋ? ಈಗ ನೀನು ಹೀಗೆ ಕೂತಿರುವಾಗಲೇ ನಿನ್ನ ಪಲ್ಲಕ್ಕಿಗೆ ಬೆಂಕಿ ಬಿದ್ದು ನೀನು ಪಲ್ಲಕ್ಕಿ 2 ಬೂದಿ ಆಯಿತು ಅಂದರೆ ನೀನು ಹೊತ್ಕೊಂಡಿರತಕ್ಕಂಥವ್ರು ಇದು ನಮ್ಮ ರಾಜನ ಬೂದಿ, ಇದು ಪಲ್ಲಕ್ಕಿ ಬೂದಿ ಅಂತ ಗುರುತಿಡ್ತಾರೇನೋ? ಯಾವ ಸೀಮೆ ರಾಜನು ನೀನು? 3 ದಿನಕ್ಕೆ ಬಂದಿರತಕ್ಕಂಥವ್ನು ನೀನು. ನಾನು ರಾಜ ಅಂತ ಹಾಡಿಕೊಂಡು ಹೊಗಳ್ಕೊಂಡು ಪ್ರತಿಷ್ಠೆ ಅಹಂಕಾರ ದುರಹಂಕಾರ ಮಾಡಿರತಕ್ಕಂಥ ಕೋಟಿ ಕೋಟಿ ಕ್ರಿಮಿಗಳು ಕೀಟಗಳು ಮಣ್ಣಲ್ಲಿ ಮಣ್ಣಾಗಿ ಮಲ್ಕೊಂಡಿದ್ದಾರೆ. ನೀನು ಅದರಲ್ಲಿ ಒಂದು ಧೂಳು ಅಷ್ಟೇ ನೀನು. ಎಲ್ಲ ಜಗತ್ತಿಗೆ ಎಲ್ಲ ಕಾಲಕ್ಕೆ ಒಬ್ಬನೇ ರಾಜ, ಅವನಿಗೆ ಮಾತ್ರ ಈ ತಲೆ ಹಣಿಯುತ್ತೆ, ಈ ತಲೆ ಮಣಿಯುತ್ತೆ. ಈಶಾವಾಸ್ಯಮಿದಂ ಸರ್ವಂ. ಜಗತ್ತಿನ ಎಲ್ಲ ಕಾಲಕ್ಕೂ ಅವನೊಬ್ಬನೇ ರಾಜ, ಅವನಿಗೆ ಈ ತಲೆ ಹಣಿಯುತ್ತೆ, ಈ ತಲೆ ಮಣಿಯುತ್ತೆ. ನಿನ್ನಂಥ ಕ್ರಿಮಿಗಳಿಗೆ ಕೀಟಗಳಿಗೆ ಒಂದು ಚೂರು ನಾನು ಗೌರವ ಕೊಡೋದಿಲ್ಲ. ಈ ಮಾತನ್ನು ಹೇಳಿದ ಮೇಲೆ ಧುಮುಕದ ಸಿಂಧು ರಾಜ ಕಪಿಲ ಮುನಿ ಹತ್ರ ಉಪದೇಶ ತಗೋಬೇಕು ಅಂತ ಹೋಗ್ತಾ ಇದ್ದೆ. ಸಾಕ್ಷಾತ್ ಕಪಿಲ ಮುನಿ ಈ ರೂಪದಲ್ಲಿ ಬಂದಿದೆಯೋ ಏನೋ, ನಮಸ್ಕಾರ ಮಾಡ್ದ. ಎಲ್ಲಿ ಎಂಥ ಅದ್ಭುತವಾಗಿರತಕ್ಕಂಥ ಚೇತನ ಇರುತ್ತೋ ಗೊತ್ತಿಲ್ಲ. ಎಂಥ ದೊಡ್ಡ ಭ್ರಮೆಯ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ನಾವು. ಅವನು ಹೇಳ್ತಾನೆ, ನಮೋ ಮಹದ್ಭ್ಯೋಸ್ತು ನಮೋ ಶಿಶುಭ್ಯೋ ನಮೋ ಯೋಭ್ಯೋ ನಮೋ ಒಟುಭ್ಯೋ. ಎಂಥ ಭ್ರಾಂತಿ ಭ್ರಮೆ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ನಾನು ಶ್ರೀಮಂತ, ನಾನು ಧೀಮಂತ, ನಾನು ಬುದ್ಧಿವಂತ, ನಾನು ಗುಣವಂತ, ನಾನು ಹಣವಂತ, ನಾನು ಅರಿಸ್ಟೋಕ್ರಾಟು, ನಾನು ರಿಚ್ಚು, ನಾನು ಇನ್ಫ್ಲೂಯೆನ್ಷಿಯಲು, ನಾನು ಕ್ಯಾಪಬಲ್ಲು, ಐ ಕ್ಯಾನ್ ಡೂ ವಂಡರ್ಸ್, ಐ ಕ್ಯಾನ್ ಪ್ಲಕ್ ಥಂಡರ್ಸ್. ಕೂಗ್ತಿರ್ಲಿಲ್ವ, ಕಿರಿಚ್ತಾ ಇರ್ತಿರಲ್ರಿ. ಅಲ್ಲೋ ಹೊರಗಿನ ಈ ಒಂದು ವಿಚಿತ್ರಗಳನ್ನೇ ನಮ್ಮ ಬದುಕು ಹೊಂದಿಕೊಂಡು ಭ್ರಮೆನಲ್ಲಿ ಅದನ್ನು ಮಾನದಂಡ ಮಾಡಿಕೊಂಡು ಬದುಕ್ತಾ ಇದ್ದೀವಲ್ಲ. ನಿಜವಾದ ಯೋಗ್ಯತೆ ಇರತಕ್ಕಂಥ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕಣ್ಣು ಕಳ್ಕೊಂಡಿರತಕ್ಕಂಥ ಅಂಧರು ನಾವು.
ಯೋಗ್ಯತೆ ಇರತಕ್ಕಂಥ, ಸಾಮರ್ಥ್ಯ ಇರತಕ್ಕಂಥ, ವಿದ್ವತ್ ಇರತಕ್ಕಂಥ, ಶಕ್ತಿ ಇರತಕ್ಕಂಥ ಜನಗಳನ್ನು ಅರ್ಥ ಮಾಡ್ಕೊಂಬೋದನ್ನು ಆ ಕಣ್ಣನ್ನೇ ಕಳ್ಕೊಂಡಿರತಕ್ಕಂಥ ಅಂದರೆ ನಾವು ಜಡಭರತನ ಹಾಗೆ, ಈ ಜಡಭರತನ ಹಾಗೆ ಈ ದೇಶದಲ್ಲಿ ಎಷ್ಟೋ ಜನ ಅಗೋಚರವಾಗಿ, ಗುಪ್ತವಾಗಿ ಜನರ ತಿರಸ್ಕಾರಕ್ಕೆ ಪಾತ್ರವಾಗಿದ್ದಾರಲ್ಲ. ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಎಲ್ಲಿ ಜ್ಞಾನ ಇದೆ, ಜ್ಞಾನದ ಗಡಿ ಇದೆ, ಅಲ್ಲಿ ನನ್ನ ತಲೆ ಮಣಿತಾ ಇರಲಿ. ಶಿಶುವಿಗೆ ನಮಸ್ಕಾರ, ಸ್ತ್ರೀಯರಿಗೆ ನಮಸ್ಕಾರ, ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ನಮಸ್ಕಾರ. ಎಲ್ಲಿ ಜ್ಞಾನ ಇದೆ, ವಿವೇಕ ಇದೆ, ವಿನಯ ಇದೆ, ವಿದ್ಯೆ ಇದೆ, ಅಲ್ಲಿ ಚಕ್ರವರ್ತಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾನೆ. ಜಾನುಶ್ರುತಿ ಪೌತ್ರಾಯಣ ಅಂತ ಒಬ್ಬ ಇರ್ತಾನೆ, ಧರ್ಮಶೀಲ ದಾನವೀರ. ಅವನು ಎಂಥ ಅಂದರೆ ಪ್ರತಿ ಹಳ್ಳಿ, ಪ್ರತಿ ಊರು, ಪ್ರತಿ ನಗರ, ಪ್ರತಿ ಪಟ್ಟಣದಲ್ಲಿ, ಪ್ರತಿ ರಸ್ತೆಯಲ್ಲಿ ಅನ್ನಛತ್ರಗಳನ್ನು ಕಟ್ಟಿಸಿ, ನನ್ನ ರಾಜ್ಯದಲ್ಲಿ ಯಾರು ಉಪವಾಸ ರಾತ್ರಿ ಹೊತ್ತು ಮಲಗಕೂಡ್ದು ಅಂತ ಬೇರಿ ಹಾಕಿಸಿ ಘೋಷಣೆ ಹೊರಡಿಸಿ ಅಷ್ಟು ಜನನೂ ಚೆನ್ನಾಗಿ ನೋಡ್ಕೊಳ್ತಾ ಇರತಕ್ಕಂಥ ದಾನಶೂರ ವೀರ ಜಾನುಶ್ರುತಿ ಪೌತ್ರಾಯಣ. ಒಂದು ಬೇಸಿಗೆ ಕಾಲ, ಬಿರು ಬೇಸಿಗೆ, ಅವಾಗ ಫ್ಯಾನು ಎ ಸಿ ಇರ್ತಿರ್ಲಿಲ್ಲ. ಮೇಲುಗಡೆ ಮಹಲಿನ ಮೇಲುಗಡೆ, ಆ ಉನ್ನತ ಮಹಲಿನ ಮೇಲುಗಡೆ ಆಕಾಶಕ್ಕೆ ಎದೆ ಚಾಚಿಕೊಂಡು ಅವನು ಒಂದು ಸ್ವಲ್ಪ ಉಡುಪನ್ನು ಹಾಕ್ಕೊಂಡು ಮಲಗಿದ್ದಾನೆ ಮೇಲಿನ ಪ್ರಸಾದದಲ್ಲಿ. ಅರ್ಧರಾತ್ರಿ ಆಗಿದೆ, ಸೆಕೆ, ಸ್ವಲ್ಪ ನಿದ್ರೆ ಜಾರಿದ್ದಾನೆ. ಆದರೂ ಕೇಳಿಸ್ತಾ ಇದೆ. ಅವನಿಗೆ ದೇವ ಭಾಷೆ ಗೊತ್ತಿತ್ತು, ಪ್ರಾಣಿಗಳ ಭಾಷೆ ಗೊತ್ತಿತ್ತು, ಹಕ್ಕಿಗಳ ಭಾಷೆ ಗೊತ್ತಿತ್ತು ರಾಜನಿಗೆ, ಜಾನುಶ್ರುತಿ ಪೌತ್ರಾಯಣಿಗೆ. 2 ಹಂಸ ಪಕ್ಷಿಗಳು ಅರ್ಧರಾತ್ರಿನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ದೇವಹಂಸಗಳು ಇದ್ದಕ್ಕಿದ್ದಾಗೆ ಒಂದು ಹಂಸ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ ಅಂತ ಇನ್ನೊಂದು ಹಂಸ ಕೇಳ್ತು. ಯಾಕೆ ಅಂತಂತಂದು ಅಲ್ಲಿ ಚಕ್ರವರ್ತಿ ಜಾನುಶ್ರುತಿ ಪೌತ್ರಾಯಣ ಮಲಗಿದಾನಪ್ಪ. ಅವನು ಎಂಥ ಪ್ರಜ್ವಲಿಸತಕ್ಕಂಥ ಪ್ರಭೆಯ ಪ್ರಭಾವದ ಪ್ರಭಾವಳಿಯ ಪ್ರವಾಹ ಅವನ ದೇಹದಿಂದ ಬರುತ್ತೆ ಅಂದರೆ, ಆ ಪ್ರವಾಹ, ಆ ಪ್ರಭೆ, ಆ ಪ್ರಭಾವ, ಅದರ ಬಿಸಿ, ಅದರ ಶಾಖ, ಅದರ ಶಕ್ತಿ, ನೀನೇನಾದರೂ ಅವನ ಮೇಲೆ ಹೋದರೆ ಆ ತೇಜಸ್ಸುಗಳು, ಕಿರಣಗಳು ಬಂದು ನಿನ್ನ ರೆಕ್ಕೆಗಳನ್ನು ಸುಟ್ಟು ಭಸ್ಮ ಬಿಡ್ಬಿಟ್ರೆ ಕಷ್ಟ. ಈ ಕಡೆ ಬಾ, ಈ ಕಡೆ ಬಾ, ಹೋಗ್ಬೇಡ ಅವನ ಮೇಲೆ ಅನ್ನುತ್ತೆ. ಆವಾಗ ಆ ಹಂಸ ಹೇಳುತ್ತೆ, ಅಯ್ಯೋ ಹುಚ್ಚ, ಇವನನ್ನು ಸ್ಪರ್ಶಿಸತಕ್ಕಂಥ ಸಾಹಸ ಮಾಡಿಬಿಡತ್ತ ನನಗೆ ಹೇಳ್ತಿದೆಯಲ್ಲ, ಇವನು ಸುಟ್ಟು ಭಸ್ಮ ಆಗೋಗುತ್ತೆ ರೆಕ್ಕೆ ಅಂತ. ಇವನು ಯಾವ ಸೀಮೆ ಮನುಷ್ಯ ಅಂತ ಇಷ್ಟೊಂದು ಬೆಲೆ ಕೊಡ್ತಾ ಇದೆಯಾ? ಆ ರೈಕ್ವನ್ ಹೊಗಳದಂಗೆ ಈ ಜಾನುಶ್ರುತಿನ ಹೊಗಳ್ತಾ ಇದೆಯಲ್ಲ. ರೈಕ್ವನ್ ಬಗ್ಗೆ ಆ ಮಾತು ಹೇಳಿದ್ದಿದ್ರೆ ಒಪ್ಕೊಳ್ತಾ ಇದ್ದೆ ಅಂದ್ವು. ಆಮೇಲೆ ನೋಡು, ನಿನಗೆ ನಾನು ತೋರಿಸ್ತೀನಿ ಅಂತ ಇವನ ಮೇಲೇ ಆ ಹಂಸ ಬಂತು. 2 ಸರ್ತಿ ಹಾರ್ತು, ನೋಡ್ದ, ಸುಟ್ಟೋಯ್ತ ರೆಕ್ಕೆ. ಅಯ್ಯೋ, ಆ ರೈಕ್ವ ಇರೋ ಪ್ರದೇಶದ ಕಡೆಗೆ ಹೆಜ್ಜೆ ಹಾಕಕ್ಕೆ ನಮಗಾಗೋದಿಲ್ಲ, ಅಂಥ ತೇಜಸ್ವಿ ಅಂತ ಹೊರಟೋಯ್ತು. ಜಾನುಶ್ರುತಿಗೆ ಯಾರಪ್ಪ ನನ್ನ ಕೀರ್ತಿಯನ್ನು, ನನ್ನ ತೇಜಸ್ಸನ್ನು, ನನ್ನ ತಪಸ್ಸನ್ನು, ನನ್ನ ಸಾಮರ್ಥ್ಯವನ್ನು ಮೀರಿರತಕ್ಕಂಥ ರೈಕ್ವಾ ತಕ್ಷಣ ಎದ್ದ. ಸೆಕ್ಯೂರಿಟಿ ಸರ್ ಕರೆದ, ಎಲ್ಲರನ್ನೂ ಕರೆದ. ನನ್ನ ದೇಶದ ಯಾವ ಮೂಲೆಯಲ್ಲಿ, ಯಾವ ಭಾಗದಲ್ಲಿದ್ದರೂ ರೈಕ್ವನ್ನ ಹುಡುಕೊಂಡು ಕರ್ಕೊಂಬನ್ನಿ. 3 ಹಗಲು 3 ರಾತ್ರಿ ಆಯಿತು, ಸಿಕ್ಕಲಿಲ್ಲ ಅಂತ ಬಂದರು. ನಾನೇ ಹೋಗ್ತೀನಿ ಅಂತ ಹೊರಟ. ಕಡೆಗೆ ಒಂದು ಗ್ರಾಮಕ್ಕೆ ಬಂದ. ಅವ್ರು ಹೇಳಿದರು, ಹೌದು ರೈಕ್ವ ನಮ್ಮೂರ್ನೋನೆ, ಆದರೆ ಊರಿಂದ ಹೊರಗೆ ಹಾಕಿದ್ದೀವಿ. ಯಾಕೆ ಅಂದರೆ ಮೈ ತುಂಬ ಕಜ್ಜಿ, ರಣ ವಿಚಿತ್ರವಾಗಿರತಕ್ಕಂಥ ಕ್ರಿಮಿಕೀಟಗಳು ನುಂಗು ಹಾಕ್ತಾ ಇದೆ. ಮೈ ತುಂಬ ಹುಣ್ಣು, ಕೀವು ಸುರಿದು ಹೋಗ್ತಾ ಇದೆ, ಅದಕ್ಕೆ ಬೇರೆಯವ್ರಿಗೆ ಅನಾರೋಗ್ಯ ಆಗುತ್ತೆ ಅಂತ ಊರಾಚೆ ಗುಂಡು ತೋಪಿನಲ್ಲಿ ಒಂದು ಬಂಡಿ ಕೆಳಗಡೆ ಮಲಗಿಸಿ ಬಂದಿದ್ದೀವಿ ಅವನ್ನ. ಸರಿ, ರಾಜ ಅಲ್ಲಿಗೆ ತನ್ನ ಸೈನಿಕರು ಕರ್ಕೊಂಡು ಬಂದ. ನೋಡ್ತಾನೆ. ನೋಡಿದರೆ ದೂರದಲ್ಲಿ ಏನೋ ಸೊಳ್ಳೆ ನೊಣ ತುಂಬಿಕೊಂಡಿದೆ, ದೇಹ ಕೀವು ಬರ್ತಾ ಇದೆ, ದುರ್ವಾಸನೆ. ಅವನೇ ರೈಕ್ವ ಅಂತ ಊರು ಐಡೆಂಟಿಫೈ ಮಾಡಿದ್ದಾರೆ. ಇವನು ಭಟರಿಗೆ ಹೇಳ್ತಾನೆ. ಭಟ್ರು ಹೋಗಿ ಅಸಹ್ಯ ಪಟ್ಕೊಳ್ತಾರೆ. ಅವನೇ ಹತ್ತಿರ ಬರ್ತಾನೆ. ಹತ್ತಿರ ಬಂದು ತನ್ನ ವಸ್ತ್ರದಿಂದ ನಿಧಾನವಾಗಿ ಮುಖ, ಮೂಗು ಎಲ್ಲ ಒರೆಸಿ, ನಿಧಾನವಾಗಿ ಒರೆಸಿ, ತನ್ನ ಮುಖವನ್ನು, ತನ್ನ ಮೂಗನ್ನು, ತನ್ನ ಕಿವಿಯನ್ನು ಆ ರೈಕ್ವನ ಬಾಯಿ ಹತ್ರ, ಮೂಗು ಹತ್ರ ತಂದರೆ ಆ ರೈಕ್ವನ ದೇಹದ ಎಲ್ಲ ಭಾಗಗಳಿಂದ, ಸಂದುಗೊಂದುಗಳಿಂದ, ನರನಾಡಿಗಳಿಂದ, ಧಮನಿಗಳಿಂದ ನಾರಾಯಣ 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 ಬರ್ತಾ ಇದೆ. ರೈಕ್ವನ ದೇಹದ ಮೂಲೆಗಳಿಂದ, ನರನಾಡಿಗಳಿಂದ, ಮನೆಗೆ ನಾರಾಯಣ 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 ಅಂತ ಬರ್ತಾ ಇದೆ. ಆಗ ಕಾಲಿಗೆ ಬಿದ್ದು ಹಿಡ್ಕೊಂಡು, ನನಗೆ ತತ್ವೋಪದೇಶ ಮಾಡು ಸ್ವಾಮಿ ಅಂತ ಕೇಳ್ಕೊಂಡ. ಅವನು ಹೇಳ್ದ, ಶ್ರೀಮಂತ ಮಹಾರಾಜ ಚಕ್ರವರ್ತಿ ಅನ್ನೋ ಅಹಂಕಾರ ಆಟೋಟೋಪದಿಂದ ಬಂದು ಉಪದೇಶ ಮಾಡು ಅಂತಂದರೆ ಮಾಡೋ ಅಂಥ ಮನುಷ್ಯ ಅಲ್ವೋ.
ಸಮಸ್ತವನ್ನು ಬಿಟ್ಟು ಪರಮಾತ್ಮನ ಪಾದ ಹಿಡ್ಕೊಂಡು ಇನ್ನೇನು ಬೇಡ ಅನ್ನೋ ಸಮಸ್ತ ಕೊಟ್ಟುಬಿಡ್ತೀನಿ. ಆಗ ರೈಕ್ವ ಅವನ ಉಸಿರಾಟ ಅದು ಎಂಥ ಶಬ್ದ ಮಾಡ್ತಾಯಿತ್ತು ಬೇರೆಯವ್ರಿಗೆ ಅಂದರೆ ಉಸಿರಾಡಕ್ಕೆ ಕಷ್ಟಪಡ್ತಾನೆ ಅಂತ. ಕಡೆಗೆ ರಾಜಂಗೆ ಅರ್ಥ ಆಯಿತು ಅದಲ್ಲ. ಕಿವಿಗೊಟ್ಟು ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಕೇಳಿದ ಮೇಲೆ ಅವನ ಉಸಿರಿಗೂ ಪರಮಾತ್ಮನ ಹೆಸರು ಅದ್ಭುತವಾಗಿ ಹೊಮ್ಮುತ್ತಾ ಇತ್ತು, ಚಿಬ್ಬುತ್ತಾ ಇತ್ತು. ನರನಾಡಿಗಳೆಲ್ಲ ವೀಣೆ ತಂತಿ ಹಾಗೆ ಪರಮಾತ್ಮನ ನಾಮ ಮಿಡಿತಾ ಇತ್ತು. ಕಡೆಗೆ ರಾಜ ಅವನ ಆಳಾದ, ಅವನ ದಾಸ ಆದ, ಆ ರೈಕ್ವನ ದಾಸ ಆದ. ಇಡೀ ಜಗತ್ತನ್ನೇ ಆಳ್ತಾ ಇದ್ದಂಥ ಜಾನಶ್ರುತಿ ಪೌತ್ರಾಯಣ ಪರಮಾತ್ಮನ ನಾಮಸ್ಮರಣೆಗೆ ಅಷ್ಟು ಅದ್ಭುತ ಇದೆ ಅನ್ನೋದನ್ನು ಭಾಗವತ ಇನ್ನೊಂದು 2 ನಿಮಿಷದಲ್ಲಿ ಅಜಾಮಿಳ ಅನ್ನತಕ್ಕಂಥ ಸಾತ್ವಿಕ, ವೈದಿಕ, ವಿದ್ವಾಂಸ, ಆಚಾರವಂತ, ಸಂಸ್ಕಾರವಂತ, ಸುಖ ಸಂಸಾರ, ಹಿರಿಯರಾದ ತಂದೆ ತಾಯಿಗಳು ಬೆಳಗ್ಗೆ 4 ಗಂಟೆ ಬ್ರಾಹ್ಮಿ ಮುಹೂರ್ತ ಪಕ್ಕದ ನದಿಗೆ ಹೋಗ್ತಾ ಇದ್ದ, ಸ್ನಾನ ಮಾಡ್ಕೊಂಡು ಮಡಿಲಿ ಬರ್ತಾ ಇದ್ದ, ಮಡಿ ನೀರು ತೊಗೊಂಬರ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ನೈವೇದ್ಯ, ಅಭಿಷೇಕ, ಅಲಂಕಾರ, ತೀರ್ಥ, ಮಂತ್ರಾಕ್ಷತೆ ಸಮಸ್ತವೂ ಮಾಡ್ತಾ ಇದ್ದ. ತಂದೆ ತಾಯಿಗಳಿಗೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದ, ಅವ್ರಿಗೆ ತೀರ್ಥ ಕೊಡ್ತಾ ಇದ್ದ. ಹೆಂಡತಿ ಮಕ್ಕಳು ಎಲ್ಲರೂ ಇದ್ದರು, ಅವ್ರಿಗೆ ತೀರ್ಥ ಕೊಟ್ಟು ತಂದೆ ತಾಯಿಗಳಿಗೆ ಬಡಿಸಿ, ಹೆಣ್ಮಕ್ಳಿಗೆ ಬಡಿಸಿ, ಮನೆಯವರಿಗೆ ಬಡಿಸಿ, ಇವನು ಊಟ ಮಾಡಿ, ಊರಿನ ಜನರೆಲ್ಲ ಕರೆದು ಭಜನೆ, ಕೀರ್ತನೆ, ಸಂಕೀರ್ತನೆ, ಉಪನ್ಯಾಸ, ಉಪದೇಶ ಬೇಕಾದ್ದು ಮಾಡಿ ಎಲ್ಲ ಮಾಡ್ತಾ ಇದ್ದ. ಹೀಗೆ ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಎದ್ದು ಹೂವು ತುಳಸಿ ತೆಗೆದುಕೊಂಬರಕ್ಕೆ ಹೋಗಬೇಕು. ಒಂದಿನ ಕಾಡು ಹೋದ. ಕಾಡಲ್ಲಿ ಒಂದು ಪೊದೆ, ಅಲ್ಲಿ ಮಲ್ಲಿಗೆ ಹೂವು ಕೇಳ್ತಾ ಇದ್ದಾನೆ. ಹಿಂದೆ ಆ ಪೊದೆ ಹಿಂದೆ ಕಲಕಲ, ಕಿಲಕಿಲ, ಚಿಲಿಪಿಲಿ, ಹಕ್ಕಿ ಥರ ಒಲಿಯೋದು, ಏನೋ ಒಂದು ವಿಚಿತ್ರವಾದ ಆಕರ್ಷಣೆ. ಇನ್ನೂ ಸರಿಯಾಗಿ ಕಿವಿ ಕೆಟ್ಟು ಕೇಳಿದ. ವಿಚಿತ್ರವಾದ ಒಂದು ಕಾಮುಕವಾಗಿರತಕ್ಕಂಥ, ಆಕರ್ಷಕವಾಗಿರತಕ್ಕಂಥ ಉದ್ವೇಗದ ಮಾತುಗಳು. ನೋಡಿದರೆ ಒಂದು ಹೆಣ್ಣು ಒಂದು ಗಂಡು ಕಲಕಲ್ಲ ಕಿಲಕಿಲ್ಲ ಮಾಡ್ಕೊಂಡು ಮಾತಾಡ್ತಾ ಇವೆ. ಅದನ್ನು ಪಕ್ಕಕ್ಕೆ ಸರಿಸ್ದ. ಅದೃಶ್ಯ ನೋಡ್ದ. ಒಂದು ಹೆಣ್ಣು ಒಂದು ಗಂಡು, ಬೆಳಗು ಇನ್ನೂ ಮಸ್ಕು ಕತ್ಲು ಇದೆ, ಬೆಳಕು ಬರ್ತಾ ಇದೆ, ಅರುಣ ಕಿರಣ. ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಮಿಲನ ಸಂಗಮ ಆಗಿರೋದನ್ನು ಕಣ್ಣಾರೆ ಕಂಡ. ಸ್ವಲ್ಪ ಹೊತ್ತಾಯಿತು, ಹಾಗೇ ನೋಡ್ತಿದ್ದ. ಆ ಗಂಡು ಎದ್ದೋಯ್ತು, ಅವನು ಹೊಟ್ಟೋದ. ಹೆಣ್ಣು ಹಾಗೇ ಇದ್ಲು, ಹಾಗೇ ನೋಡ್ದ. ಅಲ್ಲೇ ಪಕ್ಕದಲ್ಲಿ ಅವಳ ಮನೆ ಕಡೆ ಹೊರಟ್ಲು. ಇವನು ಬಂದ, ಅವಳ ಮನೆ ಒಳಗೆ ಹೋಗ್ಕೋದ. ತಿರುಗಿ ನೋಡಿದ್ಲು. ಇವನು, ಸ್ವಾಮಿ ಅಲ್ಲೇ ನಿಲ್ಲಿ, ಬರಬೇಡಿ. ಹಾಗೆ ಚಂಡಾಲರು ನಾವು ಚಂಡಾಲರು, ಅಸಂಸ್ಕಾರ ಕುಸಂಸ್ಕಾರಗಳಲ್ಲಿ ಮುಳುಗೋಗಿರೋರು ನಾವು. ನೀವು ಮಹಾಸಂಸ್ಕಾರವಂತರು, ಸದಾಚಾರ ನಿಪುಣರು. ನೀವು ಒಳಗೆ ಬಂದರೆ ನಮ್ಗೆ ಶ್ರೇಯಸ್ಸು, ನೀವು ನಮ್ಮ ಮನೆಗೆ ಬಂದರೆ ನಮ್ಗೆ ಶ್ರೇಯಸ್ಸು. ದಯವಿಟ್ಟು ಬರಬೇಡಿ ಅಂತಾರೆ. ಅವನು ಹೇಳಿದ, ಆ ಭಂಗಿಲಿ, ಆ ಭಾವದಲ್ಲಿ, ಆ ವೇಷದಲ್ಲಿ ನೀನು ನೋಡ್ಬಿಟ್ಟು ನೀನು ನನಗೆ ಬೇಕೇ ಬೇಕು, ಬಂದುಬಿಡ್ತೀನಿ. ಏನು ಮಾಡಿದ್ರು ಕೇಳಲಿಲ್ಲ. ಕಡೆಗೆ ಹೇಳಿದ್ಲು, ಅಷ್ಟು ಹಠ ಮಾಡ್ತಿದೆಯಲ್ಲ, ಒಂದು ಕಂಡೀಷನ್ ಮೇಲೆ ಬರೋದಾದ್ರೆ ಬಾ. ಏನು ಕಂಡೀಷನ್ನು? ಒಳಗೆ ಬಂದಿ ಅಂದರೆ ಮತ್ತೆ ಹೊರಗೆ ಹೋಗೋ ಆಗಿಲ್ಲ ನೀನು. ಯು ಹ್ಯಾವ್ ಟು ಫರ್ಗೆಟ್ ದ ಟೋಟಲ್ ಪಾಸ್ಟ್ ಆಫ್ ಯುವರ್ ಲೈಫ್, ಫರ್ಗೆಟ್ ಎ ವೆರಿ ಬಾಡಿ. ಸೆಕೆಂಡ್, ಇನ್ ಫ್ಯೂಚರ್ ಯು ಹ್ಯಾವ್ ಟು ಟೇಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಫುಲ್ ಫ್ಯಾಮಿಲಿ. 2 ಒಪ್ಕೊಂಡ್ರೆ ಒಳಗೆ ಬಾ, ಇಲ್ಲ ಹಿಂತಿರುಗಿ ಹೋಗು. ಎಷ್ಟು ವಿಚಿತ್ರ ಆಗಿ ಹೋಗಿದ್ದ ಅಂತಂದರೆ, ಮಂಕಾಗಿದ್ದ ಅಂತಂದರೆ, ಅಂಧ ಆಗಿದ್ದ ಅಂದರೆ, ಕುರುಡಾಗಿದ್ದ ಅಂದರೆ, ನೀನು ಹೇಳಿದ್ದಕ್ಕೆಲ್ಲ ಒಪ್ಕೊಳ್ತೀನಿ ಅಂದ. ಒಳಗೆ ಹೆಜ್ಜೆ ಇಟ್ಟೇ ಬಿಟ್ಟ. ಅವಳ ಜೊತೆ ಸಂಚಾರ ಮಾಡೋಕ್ಕೆ ಶುರು ಮಾಡ್ದ. ಇನ್ನೇನೂ ಇಲ್ಲ, ಮನೆಯಿಂದ ಯಾರಿಗೂ ಹೋಗಿಲ್ಲ. ಅವನು ಅವಳು 1 ಮಗು, 2 ಮಗು, 3 ಮಗು, 4 ಮಗು, 5 ಮಗು. ಅವನಿಗೇನು ಕೆಲಸ ಬರ್ತದೆ. ಮಂತ್ರ ಹೇಳೋದು ಬಿಟ್ಟರೆ, ಹೂವು ಕಿತ್ಕೊಂಬಂದುಬಿಟ್ರೆ ಏನು ಕೆಲಸ ಗೊತ್ತಿರಲಿಲ್ಲ, ವೃತ್ತಿ ಇಲ್ಲ, ಸ್ಕಿಲ್ ಇಲ್ಲ, ಏನೂ ಇಲ್ಲ. ಅವಳು ಹೇಳಿದ್ಲು, ನಮ್ಮ ಮನೆ ನೋಡ್ಕೊಬರಬೇಕು, ನೀನು ಸಂಪಾದನೆ ಮಾಡು. ಸಂಪಾದನೆ ಮಾಡೋಕ್ಕೆ ಕಳ್ತನ ಮಾಡ್ದ, ಲೂಟಿ ಮಾಡ್ದ, ದಂಗೆ ಮಾಡ್ದ, ಕಡೆ ಕೊಲೆ ಮಾಡ್ದ, ಕಗ್ಗೊಲೆ ಮಾಡ್ದ. ಈ ಬಿಕಮ್ ಎ ಹೀನಸ್ ಕ್ರಿಮಿನಲ್ ಮರ್ಡರರ್. ಈಗ 80 ವರ್ಷ ಆಯಿತು. 8-9 ಮಕ್ಕಳು. ಕಡೇ ಮಗು ನಾರಾಯಣ ಅಂತ ಹೆಸರಿಟ್ಟರು. ಎಲ್ಲ ದೊಡ್ಡವರುಗಳು, ದೊಡ್ಡ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಹೊರಟೋಗಿದ್ದಾರೆ. ಆ ಹೆಂಡತಿಗೂ ವಯಸ್ಸಾಗಿದೆ, ಅವಳೆಲ್ಲ ಹೋಗಿದ್ದಾಳೆ. ಕಡೆ ಮಗು ಒಂದು ಮಾತ್ರ ಅಲ್ಲಿ ಬಿಟ್ಟಿದ್ದಾರೆ. ಡಂಜನ್ ಹೌಸು, ಕತ್ತಲು ಕೋಣೆ, ಕರಿ ಮಂಚದಲ್ಲಿ ಮಲಗಿಸಿದ್ದಾರೆ 80 ವರ್ಷದ ಮುದುಕನ್ನ. ಬರೀ ಒಂದು ಕಿಟಕಿ ಕಾಣ್ತಾ ಇದೆ. ಎಲ್ಲ ಕತ್ತಲು, ಒಳಗೆ ಕತ್ತಲು, ಹೊರ ಕತ್ತಲು, ಎಲ್ಲ ಅಂಧಕಾರ. ಇದ್ದಕ್ಕಿದ್ದಾಗೆ ಕಿಟಕಿ ಹತ್ರ ಏನೋ ಮೂಮೆಂಟ್ ಆಯಿತು. ಮಲ್ಕೊಂಡು ಹಾಗೇ ನೋಡ್ದ. ಸಣ್ಣ ಮೂಮೆಂಟ್ ಆಯಿತು. 2 ನೆರಳುಗಳು ಬಂದವು. ಕಿಟಕಿ ಹತ್ರ ಕೂತ್ಕೊಂಡು ನೆರಳುಗಳು. ಏನಪ್ಪ ಅಂದ್ಕೊಂಡ, ಬರೀ ಶ್ಯಾಡೋಸು. ಇದ್ದಕ್ಕಿದ್ದ ಒಂದು ಬ್ಯಾಗಿಗೆ ಕೈ ಹಾಕಿದ್ರು. ಏನಪ್ಪ ಅಂದ್ಕೊಂಡ, ಬ್ಯಾಗಿಂದ ಹಗ್ಗ ತೆಗೆದು ಇವನ ಕಡೆಗೆ ಆ ಕಿಟಕಿ ಮೂಲಕ ಹಗ್ಗ ಎಸೆಯಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನು ಪೂರ್ತಿ ಕಂಡ. ತಕ್ಷಣ ಫ್ಲ್ಯಾಶ್ ಆಯಿತು. ಬಂದಿರೋರು ಯಮದೂತರು.
ಹಾಕ್ತಾ ಇರೋದು ಯಮಪಾಶ. ಒಂದು ಕ್ಷಣದಲ್ಲಿ ಪ್ರಾಣ ಕಸ್ಕೊಂಡು ಹೊರಡ್ತಾರೆ. ಭಯ ಆಗೋಯ್ತು, ಯಾರೂ ಇಲ್ಲ ಮನೆಯಲ್ಲಿ. ಚಿಕ್ಕ ಹುಡುಗ ಒಬ್ಬ ಇದ್ದಾನೆ, ಅವನು ಮುದ್ದಿನ ಮಗು, ನಾರಾಯಣ ಅಂತ ಹೆಸರು. ಭಯಕ್ಕೆ ನಾರಾಯಣ ಅಂತಂದ. ಅನ್ನಬೇಕು ಅಂದ್ಕೊಂಡಿದ್ದು ಈ ನಾರಾಯಣನ್ನ, ನಾರಾಯಣ ಅನ್ನವಾಗಿ ಜ್ಞಾಪಕಕ್ಕೆ ಬಂದಿದ್ದು. ಆಗ ಪೂರ್ವಾಶ್ರಮದಲ್ಲಿ ನಾರಾಯಣ ಸೂಕ್ತ ಹೇಳಿಕೊಂಡು ನಾರಾಯಣ ವಿಗ್ರಹವನ್ನು ನಾರಾಯಣಗೆ ಅಭಿಷೇಕ ಮಾಡ್ತಾ ಓಂ ನಮೋ ನಾರಾಯಣ ಅಂದ್ಕೊಂಡು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಕೊಂಡು ಎಂಥ ಅದ್ಭುತವಾಗಿರತಕ್ಕಂಥ, ದೈವಿಕವಾಗಿರತಕ್ಕಂಥ, ಆಧ್ಯಾತ್ಮಿಕವಾಗಿರತಕ್ಕಂಥ ಸ್ವರ್ಗ ಸುಖದಲ್ಲಿ ನಾರಾಯಣ ನಾರಾಯಣ ನಾಮಸ್ಮರಣೆ ಮಾಡ್ತಾ ಎಲ್ಲಿದ್ದೆ ಎಲ್ಲಿಗೆ ಬಿದ್ದೆ, ಎಲ್ಲಿದ್ದೆ ಎಲ್ಲಿಗೆ ಬಿದ್ದೆ, ಕಣ್ಣಲ್ಲಿ ನೀರು ಧಾರಾಕಾರ ಹರಿದೋಯ್ತು. ಈಗ ಇದೆಲ್ಲ ಮರೆತ ಆ ನಾರಾಯಣನನ್ನೇ ಜ್ಞಾಪಿಸ್ಕೊಂಡು ನಾರಾಯಣ ಅಂತತ್ತ ಇನ್ನೊಂದೇ ಕ್ಷಣ ಇನ್ನಿಬ್ಬರು ಬಂದರಲ್ಲಿ ಬೆಳ್ಳಿಗೆ ತೇಜಸ್ವಿಗಳಾಗಿ ಹೊಳಿತಾ ಇದ್ರು. ಅವರು ತಕ್ಷಣ ಆ ಯಮಪಾಶವನ್ನು ಕರಿಯ ನೆರಳುಗಳ ಕೈಯಿಂದ ಕಿತ್ಕೊಂಡು ಅವ್ರು ಕೇಳ್ತಾ ಇದ್ದಾರೆ, ನಾವು ಯಮದೇವರಿಂದ ಆಜ್ಞಪ್ತರಾಗಿ ಬಂದಿದ್ದೀವಿ, ಯಮಪಾಶ ನೀವು ಯಾರು ಅಂತ. ನಾವು ವಿಷ್ಣುದೂತರು, ನಾವು ನಾರಾಯಣ ಅಂತ ಅವನು ನಖಶಿಕಾಂತವಾಗಿ ಭಕ್ತಿಯನ್ನು ತಂದುಕೊಂಡು ಹೇಳಿದ್ದಾನೆ. ಅವನಿಗೆ ಮೃತ್ಯುಪಾಶ ಅನ್ವಯ ಆಗದ, ನೀವು ಹೊರಡಿ, ನೀವು ಹೋಗಿ ಯಮನ ಕೇಳ್ತಾರೆ, ನೀನು ಕಳಿಸಿದ್ವಿ ಕರ್ಕೊಂಡು ಹೋಗೋಣ ಅಂತ. ನಾರಾಯಣ ಅಂತಂದ. ಯಮ ಹೇಳ್ತಾನೆ, ನಾರಾಯಣ ಅಂತ ಒಳಗಡೆಯಿಂದ ಅಂತರಂಗದಿಂದ ಸ್ಫುರಣ ಆಗಿ ಅದ್ಭುತವಾಗಿ ಹೊಮ್ಮಿಕೊಂಡು ಭಕ್ತಿ ಚಿಮ್ಮಿ ಬಂದು ಸಮರ್ಪಣೆ ಆಗೋಯ್ತಲ್ಲ. ತಕ್ಷಣ ವಿಷ್ಣು ಭಕ್ತರು ಬರ್ತಾರೆ. ಅವರು ಅವನ ಅಧಿಕಾರ, ನನ್ನ ಅಧಿಕಾರ ಅಲ್ಲಿ ಮುಗಿಯಿತಪ್ಪ, ಅದರಿಂದ ನೀವು ವಾಪಸ್ ಬಂದಿದ್ದು ಒಳ್ಳೆಯದಾಯಿತು. ಅಂಥವ್ರನ್ನ ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾರೆ ಅವರಿಗೆ ಅಪಮೃತ್ಯು ಕೊಡಬೇಡಿ, ಅವಘಡ ಹಾಕ್ಕೊಡ್ದು, ಅಪಘಾತ ಹಾಕ್ಕೊಡ್ದು, ಅವರಿಗೆ ಮರಣ ಭಯ ಇರ್ಕೊಡ್ದು, ಪರಮಾತ್ಮನ ಅನುಗ್ರಹದಲ್ಲಿರ್ತಾರೆ ಅನ್ನತಕ್ಕಂಥ ಮಾತನ್ನು ಆರ್ತ, ಅದನ್ನೇ ವಿಷ್ಣು ಸಹಸ್ರನಾಮ. ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಃ ಘೋರೇಶ್ಚ ವ್ಯಾಧಿಷು ವರ್ತಮಾನಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಆರ್ತರಾಗಿರಲಿ, ವಿಷಾದದಲ್ಲಿರಲಿ, ವಿಷಣ್ಣರಾಗಿರಲಿ, ದುಃಖದಲ್ಲಿರಲಿ, ದುಗುಡದಲ್ಲಿರಲಿ, ಜಿಗುಪ್ಸೆನಲ್ಲಿರಲಿ, ಕಣ್ಣೀರಿರ್ತಾ ಇರಲಿ, ಬೆವರಿನಲ್ಲಿರಲಿ, ಒದ್ದಾಡ್ತಾ ಇರಲಿ, ರೋಗದಲ್ಲಿರಲಿ, ಬಂಧನದಲ್ಲಿರಲಿ, ವಿಚಿತ್ರವಾದ, ವಿಹ್ವಲವಾದ, ವಿಕಾರವಾದ, ವಿಕ್ಷಿಪ್ತವಾದ ಬದುಕನ್ನು ಬದುಕ್ತಾ ಇರಲಿ, ಒಂದು ಸಲ ಭಕ್ತಿಯಿಂದ ಇಡೀ ದೇಹವನ್ನು ಗುರುನಾಯಿಸಿಕೊಂಡು ನಾರಾಯಣ ಅಂತಂದರೆ ನಾರಾಯಣ ಒಂದೇ ಕ್ಷಣ ವಿಮುಕ್ತ ದುಃಖ, ಎಲ್ಲ ದುಃಖಗಳು ಹೋಗುತ್ತೆ. ಸುಖಿನೋ ಭವಂತು, ಸುಖಗಳು ಬರುತ್ತೆ, ಸಂಭ್ರಮ ಬರುತ್ತೆ, ಸಡಗರ ಬರುತ್ತೆ, ಸಂತೋಷ ಬರುತ್ತೆ, ಸಂತೃಪ್ತಿ ಬರುತ್ತೆ, ಸಮೃದ್ಧಿ ಬರುತ್ತೆ. ಅದೇ ಯಶಸ್ಸು, ಅದೇ ಶ್ರೇಯಸ್ಸು, ಅದೇ ಶ್ರೀಮನ್ನಾರಾಯಣ ಸ್ಮರಣೆ. ಅದಕ್ಕೆ ಪ್ರತಿಯೊಬ್ಬರೂ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ, ಇಷ್ಟು ಜನ ಭಾಗವತವನ್ನು ಕೇಳ್ತಿದ್ದೀರ. ಇಡೀ ಭಾಗವತ ಒಂದೇ ಹೇಳೋದು, ಯಾರಿಗೆ ಯಾರೂ ಆಗೋದಿಲ್ಲ. ಆಲ್ ದೋಸ್ ಪೀಪಲ್ ಹೂ ಆರ್ ವಿತ್ ಯು. ನೀವು ಪ್ರೈಮರಿ ಸ್ಕೂಲ್ ಹುಡುಗರಾಗ ಎಂಥ ಕ್ಲೋಸ್ ಫ್ರೆಂಡ್ಸ್ ಇದ್ದರು, ಮಿಡ್ಲ್ ಸ್ಕೂಲಿದ್ದಾಗ ಎಂಥ ಫ್ರೆಂಡ್ಸ್ ಇದ್ದರು, ನೀವು ಮೈಸೂರಲ್ಲಿದ್ದಾಗ, ಚಿತ್ರದುರ್ಗ, ಶಿವಮೊಗ್ಗ, ಮಂಗಳೂರಲ್ಲಿದ್ದಾಗ ಎಷ್ಟು ಜನ ಫ್ರೆಂಡ್ಸ್ ಇದ್ದರು, ನೀವು ಮದುವೆಗೆ ಮುಂಚೆ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದರು, ಮದುವೆ ಮನೇಲಿ ಎಷ್ಟು ಜನ ಫ್ರೆಂಡ್ಸ್ ಇದ್ದರು. ಯಾರಿಗೆ ಯಾರೋ ಪುರಂದರ ವಿಠಲ. ಯಾರೂ ಸಂಗಡ ಬಾಹೋದಿಲ್ಲ, ನಾರಾಯಣ ಸ್ಮರಣೆ ನೆರೆ ಬಾಹೋದಲ್ಲದೆ.